ಅಂದು ಗುಡ್ ಬಾಯ್, ಇಂದು ಬಾಯ್ ಬಾಯ್. ಕೊನೆಗೆ ಮೂಡಿತು ಎರಡು ದೇಶಗಳ ನಡುವೆ ಸ್ನೇಹದ ಬೆಸುಗೆ. ಮಾಲ್ಡೀವ್ಸ್ ಭಾರತ ಇದೀಗ ದೋಸ್ತ್. ಇದುವೇ ಈ ಹೊತ್ತಿನ ವಿಶೇಷ ದಿ ಟಾರ್ಗೆಟ್. ನಾನು ಶಂಶೀರ್ ಬುಡೋಳಿ. ಭಾರತದ ಜೊತೆ ಪ್ರವಾಸೋದ್ಯಮ ವಿಚಾರದಲ್ಲಿ ಕಾದಾಟಕ್ಕೆ ಇಳಿದು ದ್ವಿಪಕ್ಷೀಯ ಸಂಬಂಧ ಕಡಿದುಕೊಳ್ಳೋಕೆ ಮುಂದಾಗಿದ್ದ ಮಾಲ್ಡೀವ್ಸ್ ಈಗ ತಣ್ಣಗಾಗಿದೆ ಅಂತ ಅನಿಸ್ತಾ ಇದೆ. ಅದು 2023ರ ಅಂತ್ಯದ ಕಾಲ. ಇಂಡಿಯಾ ಔಟ್ ಅಭಿಯಾನದ ಮೂಲಕ ಮೊಹಮ್ಮದ್ ಮುಹಿಜ್ಜು ಅಧಿಕಾರಕ್ಕೆ ಮಾಲ್ಡೀವ್ಸ್ನಲ್ಲಿ ಬಂದಿದ್ದರು. ಉಭಯ ದೇಶಗಳ ನಡುವಿನ ಸಂಬಂಧ ಹಳಿಸಿದ್ದರಿಂದ ಪ್ರಮುಖವಾಗಿ ಮಾಲ್ಡೀವ್ಸ್ ಪ್ರವಾಸೋದ್ಯಮದಲ್ಲಿ ಭಾರೀ ಪೆಟ್ಟನ್ನು ತಿಂದಿತ್ತು. ಭಾರತೀಯರು ಮಾಲ್ಡೀವ್ಸ್ ದೇಶಕ್ಕೆ ಪ್ರವಾಸ ಹೋಗುವುದನ್ನು ಕಮ್ಮಿ ಮಾಡಿದರು. ಭಾರತವನ್ನು ದೂರ ಇಡುವಂತಹ ಪ್ರಯತ್ನವನ್ನು ಅವರು ಮಾಡಿದರು. ಮೊದಲಿನಿಂದಲೂ ಭಾರತ ಮತ್ತು ಮಾಲ್ಡೀವ್ಸ್ ಸಂಬಂಧ ಉತ್ತಮವಾಗಿತ್ತು. ಮುಸ್ಲಿಂ ಬಹುಸಂಖ್ಯಾತರು ಇರುವಂತಹ ಮಾಲ್ಡೀವ್ಸ್ನಲ್ಲಿ ಯಾರೇ ಪ್ರಧಾನಿಯಾದರೂ ಮೊದಲು ಭಾರತಕ್ಕೆ ಬರ್ತಾ ಇದ್ರು. ಆದರೆ ಬಾಯ್ಕಟ್ ಮಾಲ್ಡೀವ್ಸ್ ಅಭಿಯಾನ ಯಾಕೆ ನಡೆಯಿತು? ಇದರ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದಾಗ 15 ವರ್ಷದ ಹಿಂದೆ ಒಮ್ಮೆ ಹೋಗಬೇಕಾಗುತ್ತೆ. 2010 ಮತ್ತು 2015ರಲ್ಲಿ ಭಾರತ ಧ್ರುವ್ ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ಗಳನ್ನು ಮಾಲ್ಡೀವ್ಸ್ಗೆ ನೀಡಿತ್ತು. ದ್ವೀಪ ರಾಷ್ಟ್ರವಾದ ಕಾರಣ ಹುಡುಕಾಟ, ಹವಾಮಾನ ಕಣ್ಗಾವಲು ಮತ್ತು ತುರ್ತು ವೈದ್ಯಕೀಯ ಸಂದರ್ಭಗಳಲ್ಲಿ ದ್ವೀಪ ರಾಷ್ಟ್ರದ ಜನರನ್ನು ಏರ್ಲಿಫ್ಟ್ ಮಾಡೋಕೆ ಭಾರತ ಹೆಲಿಕಾಪ್ಟರನ್ನು ನೀಡಿತ್ತು. ಮಾನವೀಯ ದೃಷ್ಟಿಯಿಂದ ಭಾರತ ಕೊಡುಗೆಯಾಗಿ ಇದನ್ನು ನೀಡಿದರೂ ಮಾಲ್ಡೀವ್ಸ್ನಲ್ಲಿ ಇದೊಂದು ವಿವಾದವಾಗಿ ಹೊರಹೊಮ್ಮಿತು. ಭಾರತ ತನ್ನ ಮಿಲಿಟರಿ ನೆಲೆಯಾಗಿ ಮಾಲ್ಡೀವ್ಸನ್ನು ಬಳಸೋಕೆ ಮುಂದಾಗಿದೆ ಎಂದು ಅಪಪ್ರಚಾರ ಅಲ್ಲಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಲ್ಲಿದ್ದ ಮಾಲ್ಡೀವ್ಸ್ ಸರ್ಕಾರ ಈ ವಿಚಾರವನ್ನು ಸರಿಯಾಗಿ ನಿಭಾಯಿಸೋಕೆ ಫೇಲ್ಯೂರ್ ಆಯಿತು. 2020ರಲ್ಲಿ ಇಂಡಿಯಾ ಔಟ್ ವಿಚಾರ ಜೋರಾಗಿ ಚರ್ಚೆ ಆಗತೊಡಗಿತು. ಸಾಮಾಜಿಕ ಜಾಲತಾಣದಲ್ಲೂ ಈ ವಿಚಾರದ ಬಗ್ಗೆ ಅಪಪ್ರಚಾರ ಮಾಡಲಾಯಿತು. ಇಂಡಿಯಾ ಔಟ್ ಪ್ರಚಾರಕ್ಕೆ ಚೀನಾ ಹಿಂದುಗಡೆಯಿಂದ ಬೆಂಬಲವನ್ನು ನೀಡಿತು. ಅಂತಿಮವಾಗಿ 2023ರ ಚುನಾವಣೆಯಲ್ಲಿ ಭಾರತದ ವಿರೋಧಿಯಾಗಿ ಮೊಹಮ್ಮದ್ ಮುಹಿಜ್ಜು ಅಧ್ಯಕ್ಷರಾಗಿ ಆಯ್ಕೆಯಾದರು. ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಮುಹಿಜ್ಜು ಚೀನಾ ಟರ್ಕಿಗೆ ಭೇಟಿ ನೀಡುವ ಮೂಲಕ ಭಾರತದ ವಿರೋಧಿ ಧೋರಣೆ ತೋರೋಕೆ ಆರಂಭ ಮಾಡಿದರು. ಅಧ್ಯಕ್ಷರಾಗಿ ಆಯ್ಕೆಯಾದ ಬೆನ್ನಲ್ಲೇ ಯಾವೊಬ್ಬ ಭಾರತೀಯ ಸೈನಿಕ ಮಾಲ್ಡೀವ್ಸ್ನಲ್ಲಿ ಇರಬಾರದು, ಭಾರತದ ಸೈನಿಕರು ಮಾಲ್ಡೀವ್ಸನ್ನು ತೊರೆಯಬೇಕು ಎಂದು ತಾಕೀತು ಮಾಡಿದರು. ಇಂತಹ ಕಿತ್ತಾಟ ನಡೀತಾ ಇದ್ದ ಆ ಸಮಯದಲ್ಲಿ ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನವರಿಯಲ್ಲಿ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದರು. ಮಾಲ್ಡೀವ್ಸ್ಗೆ ಸರಿಸಾಟಿಯಾಗಿ ಲಕ್ಷದ್ವೀಪ ಪ್ರವಾಸೋದ್ಯಮಕ್ಕೆ ಒತ್ತು ನೀಡೋಕೆ ಪ್ರಧಾನಿ ಮೋದಿ ಅವರು ಅಲ್ಲಿಗೆ ಭೇಟಿ ನೀಡಿದರು ಎಂಬ ಚರ್ಚೆ ಆರಂಭ ಆಯಿತು. ಪ್ರಧಾನಿ ಇವರ ಚಿತ್ರ ಹಾಗೂ ವಿಡಿಯೋಗಳು ಇದಕ್ಕೆ ಪುಷ್ಟಿ ನೀಡಿದ್ದವು. ಈ ಚಿತ್ರ ಹಾಗೂ ವಿಡಿಯೋಗಳಿಗೆ ಮಾಲ್ಡೀವ್ಸ್ನ ಇಬ್ಬರು ಸಚಿವರು ಅಪಮಾನಕಾರಿಯಾಗಿ ಕಮೆಂಟನ್ನು ಮಾಡಿದರು. ಇದು ಭಾರತದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಅವತ್ತು ಆರಂಭ ಆಗಿತ್ತು. ಈ ವಿಚಾರ ಭಾರತೀಯರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಅಲ್ಲಿ ಶುರುವಾಗಿತ್ತು. ಕೂಡಲೇ ವಿವಾದ ಮತ್ತಷ್ಟು ಏರ್ತಾ ಇದ್ದಂತೆ ಎಚ್ಚೆತ್ತ ಮಾಲ್ಡೀವ್ಸ್ ಸರ್ಕಾರ 3 ಸಚಿವರನ್ನು ಸಸ್ಪೆಂಡ್ ಕೂಡ ಮಾಡಿತ್ತು. ಒಂದು ಕಡೆ ಅಭಿಯಾನ ಜೋರಾಗ್ತಾ ಇದ್ದಂತೆ ಮಾಲ್ಡೀವ್ಸ್ಗೆ ಭೇಟಿ ನೀಡ್ತಾ ಇರುವ ಭಾರತೀಯರ ಸಂಖ್ಯೆ ಭಾರಿ ಇಳಿಕೆಯಾಗಿದ್ದು ಲಕ್ಷದ್ವೀಪಕ್ಕೆ ಹೋಗುವ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಗತೊಡಗಿತು. ಮಾಲ್ಡೀವ್ಸ್ ಆದಾಯ ಯಾವುದು ಅಂದರೆ ಪ್ರವಾಸೋದ್ಯಮ. ಅದರಲ್ಲೂ ಭಾರತದಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಲ್ಡೀವ್ಸ್ಗೆ ಜನರು ಹೋಗ್ತಾ ಇದ್ರು. ಯಾವಾಗ ಈ ಪ್ರವಾಸೋದ್ಯಮಕ್ಕೆ ಪೆಟ್ಟು ಬಿತ್ತು, ಆರ್ಥಿಕತೆ ನೆಲಕಚ್ಚೋಕೆ ಆರಂಭವಾಯಿತು. ಮಾಲ್ಡೀವ್ಸ್ ಸರ್ಕಾರವೇ ಭಾರತದಲ್ಲಿ ಪ್ರವಾಸೋದ್ಯಮ ಪ್ರಚಾರ ಮಾಡಿದರೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತ ಆಗಲಿಲ್ಲ. ಭಾರತದ ಜೊತೆ ಸಂಬಂಧ ಹಾಳಾದರೆ ಭವಿಷ್ಯದಲ್ಲಿ ಸಮಸ್ಯೆ ಆಗುತ್ತೆ ಎನ್ನುವುದನ್ನು ಅರಿತಂತಹ ಮುಹಿಜ್ಜು ಇದೀಗ ಮೋದಿಯವರನ್ನ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಇನ್ವಿಟೇಷನ್ ನೀಡಿ ತಮ್ಮ ನಡುವಿನ ಸಂಬಂಧ ಸುಧಾರಿಸೋಕೆ ಮುಂದಾಗಿದ್ದಾರೆ. ಹೌದು, ಅಲ್ಲಿನ 60ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಪ್ರಧಾನಿ ಮೋದಿಯವರನ್ನು ಖುದ್ದು ಅಲ್ಲಿನ ಅಧ್ಯಕ್ಷರೇ ದೇಶಕ್ಕೆ ಕರೆದಿದ್ದಾರೆ.
ಹೀಗಾಗಿ ಮೋದಿ ಅವರು ಹಿಂದೂ ಮಹಾಸಾಗರದಲ್ಲಿರುವ ರಿಪಬ್ಲಿಕ್ ಆಫ್ ಮಾಲ್ಡೀವ್ ದೇಶಕ್ಕೆ ಪ್ರಯಾಣಿಸಿದ್ದಾರೆ. ಇದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ದ್ವೀಪ ದೇಶಕ್ಕೆ ನೀಡಿದ ಮೊದಲ ಭೇಟಿ ಸದ್ಯ ಸಕ್ಸಸ್ ಕಂಡಿದೆ. ಉಭಯ ದೇಶಗಳ ಮಧ್ಯೆ ಸ್ನೇಹದ ಬೆಸುಗೆ ಏರ್ಪಟ್ಟಿದೆ. ಇದರ ದ್ಯೋತಕವಾಗಿ ಮೋದಿ 4,850 ಕೋಟಿ ರೂಪಾಯಿ ಸಾಲವನ್ನು ಮಾಲ್ಡೀವ್ಸ್ಗೆ ಘೋಷಣೆ ಮಾಡಿದ್ದಾರೆ. ಬ್ರಿಟನ್ ಪ್ರವಾಸ ನಡೆಸಿದ್ದ ಮೋದಿ ಶುಕ್ರವಾರ ಮಧ್ಯಾಹ್ನ ವೆಲೆನಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು. ಇದೇ ವೇಳೆ ಈ ಹಿಂದೆ ಭಾರತದ ವಿರುದ್ಧ ಕೆಂಡ ಕಾರಿದ್ದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಹಿಜ್ಜು ಇವರೇ ಮೋದಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ವಿದ್ಯಾರ್ಥಿಗಳು ಕೂಡ ಭಾರತೀಯ ಸಾಂಪ್ರದಾಯಿಕ ನೃತ್ಯದ ಮೂಲಕ ವಿಶೇಷ ಸ್ವಾಗತವನ್ನು ಕೋರಿದರು. ಇದೇ ವೇಳೆ ಅಧ್ಯಕ್ಷ ಮುಹಿಜ್ಜು ಅವರೊಂದಿಗೆ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದೇಶದ ಪ್ರಧಾನಿ ಮೋದಿ, ಈ ವರ್ಷ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ರಾಜತಾಂತ್ರಿಕ ಸಂಬಂಧಗಳಿಗೆ 60 ವರ್ಷಗಳು ಪೂರೈಸ್ತಾ ಇದ್ದರೂ ನಮ್ಮ ಪರಸ್ಪರ ಸಂಬಂಧಗಳ ಬೇರುಗಳು ಇತಿಹಾಸಕ್ಕಿಂತಲೂ ಹಳೆಯದಾಗಿದೆ, ಸಮುದ್ರದಷ್ಟು ಆಳವಾಗಿದೆ. ನಾವು ಶಾಶ್ವತ ನೆರೆಹೊರೆಯವರಾಗಿ ಮಾತ್ರವಲ್ಲ, ಸಹ ಪ್ರಯಾಣಿಕರಾಗಿ ಕೂಡ ಬೆಸೆದುಕೊಂಡಿದ್ದೀವಿ. ನಮ್ಮ ಅಭಿವೃದ್ಧಿ ಪಾಲುದಾರಿಕೆಗೆ ಹೊಸ ತಿರುವಾಗಿ ಮಾಲ್ಡೀವ್ಸ್ಗೆ 4,850 ಕೋಟಿ ರೂಪಾಯಿ ಸಾಲ ಸಹಾಯವನ್ನು ನೀಡೋಕೆ ನಿರ್ಧಾರ ಮಾಡಿದ್ದೀವಿ ಎಂದು ಮೋದಿಯವರು ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಉಭಯ ನಾಯಕರು ಭಾರತದ ಜತೆಗಿನ ಸಂಬಂಧದ 60ನೇ ವಾರ್ಷಿಕ ಸಂಭ್ರಮದ ಸ್ಮರಣೆಯಲ್ಲಿ ಅಂಚೆ ಚೀಟಿಯನ್ನು ಕೂಡ ಇದೇ ವೇಳೆ ರಿಲೀಸ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಹಾಗೂ ಮುಹಿಜ್ಜು ವ್ಯಾಪಾರ, ರಕ್ಷಣೆ, ಮೂಲಸೌಕರ್ಯ ಮೊದಲಾದ ವಿಚಾರಗಳ ಕುರಿತು ದ್ವಿಪಕ್ಷೀಯ ಮಾತುಕತೆಯನ್ನು ಕೂಡ ನಡೆಸಿದರು. ಬಳಿಕ 8 ಮಹತ್ವದ ಒಪ್ಪಂದಗಳಿಗೆ ಸಹಿಯನ್ನು ಹಾಕಿದರು. ಹಾಗಾದರೆ ಆ ಮಹತ್ವದ ಒಪ್ಪಂದ ಯಾವುದು ನೋಡ್ತಾ ಹೋಗೋಣ. ಮಾಲ್ಡೀವ್ಸ್ ಅಭಿವೃದ್ಧಿ ಮಾಡುವ ಸಲುವಾಗಿ 4,850 ಕೋಟಿ ರೂಪಾಯಿಗಳ ಸಾಲದ ವಿಸ್ತರಣೆ ಮಾಡಲಾಗಿದೆ. ಸಾಲ ಮರುಪಾವತಿಯ ನಿಯಮಗಳನ್ನು ಸಡಿಲಗೊಳಿಸುವಂತಹ ಪರಿಷ್ಕೃತ ಒಪ್ಪಂದ ಇಲ್ಲಿ ಮಾಡಲಾಗಿದೆ. ಭಾರತ ಮಾಲ್ಡೀವ್ಸ್ ಮುಕ್ತ ವ್ಯಾಪಾರ ಒಪ್ಪಂದ ಮಾತುಕತೆಗಳ ಜಾರಿಯಾಗಿದೆ. ಭಾರತದ ಜತೆಗಿನ ಸಂಬಂಧದ 60ನೇ ವಾರ್ಷಿಕ ಸಂಭ್ರಮದ ಪ್ರಯುಕ್ತ ಒಂದು ಅಂಚೆ ಚೀಟಿಯನ್ನು ಸ್ಮರಣೀಯ ನೆಪದಲ್ಲಿ ರಿಲೀಸ್ ಮಾಡಲಾಗಿದೆ. ಭಾರತದ ಖರೀದಿದಾರರ ಸಾಲ ಸೌಲಭ್ಯಗಳ ಅಡಿಯಲ್ಲಿ ಉಲ್ಸುಮಲೆಯಲ್ಲಿ 3,300 ಮನೆಗಳ ಹಸ್ತಾಂತರ ಕೂಡ ಮಾಡೋಕೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇನ್ನು ಅಡ್ಡು ನಗರದಲ್ಲಿ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆ ಯೋಜನೆಯ ಉದ್ಘಾಟನೆಗೆ ಸಹಿ ಹಾಕಲಾಗಿದೆ. ಮಾಲ್ಡೀವ್ಸ್ನಲ್ಲಿ 6 ಸಮುದಾಯ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆಗೆ ಸಹಿಯನ್ನು ಹಾಕಲಾಗಿದೆ. ಜೊತೆಗೆ ಮಾಲ್ಡೀವ್ಸ್ಗೆ ಭಾರತದಿಂದ 72 ವಾಹನಗಳು ಮತ್ತು ಇತರ ಉಪಕರಣಗಳ ಹಸ್ತಾಂತರ ಈ ಒಪ್ಪಂದಕ್ಕೆ ಸಹಿಯನ್ನು ಉಭಯ ನಾಯಕರು ಮಾಡಿರುವಂಥದ್ದು. ಶನಿವಾರ ಮಾಲ್ಡೀವ್ಸ್ನಲ್ಲಿ ಸ್ವಾತಂತ್ರ್ಯ ದಿನದಲ್ಲಿ ಮೋದಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಮಾಲ್ಡೀವ್ಸ್ನಲ್ಲಿ ಭಾರತದ ಸಹಯೋಗದೊಂದಿಗೆ ಹಲವಾರು ಯೋಜನೆಗಳಿಗೆ ಚಾಲನೆಯನ್ನು ಕೂಡ ನೀಡಿದರು. ಹೀಗಾಗಿ ಸದ್ಯ ಈ 2 ದೇಶಗಳ ನಡುವೆ ವ್ಯಾಪಾರ ಮತ್ತು ರಾಜತಾಂತ್ರಿಕ ಕಾರಣಕ್ಕಾಗಿ ಮೋದಿಯವರ ಭೇಟಿ ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಜೊತೆಗೆ ವಿಶ್ವದಲ್ಲಿ 4ನೇ ಬಲಿಷ್ಠ ಆರ್ಥಿಕ ಶಕ್ತಿ ಭಾರತ ಆಗಿರುವ ಹಿನ್ನೆಲೆಯಲ್ಲಿ ಮೋದಿಯವರ ಭೇಟಿ ಮಾಲ್ಡೀವ್ಸ್ ದೇಶಕ್ಕೆ ಹೆಚ್ಚಿನ ಮಹತ್ವವನ್ನು ಹೊಂದಿದೆ ಎಂದು ವಿಶ್ಲೇಷಣೆ ಕೂಡ ರಾಜಕೀಯ ಪಡಸಾಲೆಯಲ್ಲಿ ಮಾಡಲಾಗ್ತಾ ಇದೆ. ಇದುವೇ ಈ ಹೊತ್ತಿನ ಸ್ಪೆಷಲ್. ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಎದುರು ಬರ್ತೀವಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.